ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ಗಮನಿಸೋದಾದ್ರೆ 3 ದಿನಗಳ ದಕ್ಷಿಣ ಭಾರತದ ಏಕೈಕ ಕುಂಭಮೇಳಕ್ಕೆ ವೈಭವಯುತ ತೆರೆ ಬಿದ್ದಿದೆ. ನಾವು ಉತ್ತರ ಭಾರತದಲ್ಲಿ ಕುಂಭಮೇಳವನ್ನು ನೋಡಿದ್ವಿ. ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿ ದಿನವೂ ಕೂಡ ಭಕ್ತಾದಿಗಳು ಭಾಗಿಯಾಗ್ತಾ ಇದ್ರು. ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಕುಂಭಮೇಳ ಇತ್ತು. ಮೈಸೂರು ಜಿಲ್ಲೆ ತಿರುಮಕೂಡಲು ಟಿ ನರಸೀಪುರದಲ್ಲಿ ನಡೆದಂಥ 3 ದಿನಗಳ ಕುಂಭಮೇಳಕ್ಕೆ ಬುಧವಾರ ವೈಭವಯುತ ತೆರೆ ಬಿದ್ದಿದೆ. ದಕ್ಷಿಣ ಭಾರತದ ಕುಂಭಮೇಳದ ಟಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಕಡೆಯ ದಿನವಾದ ಬುಧವಾರ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುಂಚನಗಿರಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಸಂಸದ ಸದಾನಂದಗೌಡ ಸೇರಿ ಲಕ್ಷಾಂತರ ಮಂದಿ ಪುಣ್ಯ ಸ್ನಾನವನ್ನು ಮಾಡಿದ್ರು. ಕಾವೇರಿ, ಕಪಿಲ ಮತ್ತು ಗುಪ್ತಗಾಮಿ ಸ್ಫಟಿಕ ಸರೋವರದ ಸಂಗಮವಾದ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಮುಂಜಾನೆಯಿಂದಲೇ ಲಕ್ಷಾಂತರ ಮಂದಿ ಹರಿದು ಬಂದಿದ್ರು. ರಾಜ್ಯದ ಮೂಲೆ ಮೂಲೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿದ್ರು ಭಕ್ತರು. ಇನ್ನು ಕುಂಭಮೇಳದಲ್ಲಿ ಡಿಕೆಶಿ ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ರು. ಉತ್ತರ ಭಾರತದ ಕುಂಭಮೇಳದಲ್ಲೂ ಕೂಡ ಡಿಕೆಶಿ ಭಾಗಿಯಾಗಿದ್ರು. ದಕ್ಷಿಣ ಭಾರತದ ಕುಂಭಮೇಳದಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಟಿ ನರಸೀಪುರ ತ್ರಿವೇಣಿ ಸಂಗಮಕ್ಕೆ ಮಂಗಳವಾರ ರಾತ್ರಿ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾವೇರಿ ಆರತಿ ವೇಳೆ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಡಿಕೆಶಿ ಅವರು 2 ದಿನಗಳ ಹಿಂದೆ ಅಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲೂ ಕೂಡ ಭಾಗಿಯಾಗಿದ್ರು. ಸಾಕಷ್ಟು ವೈಭವದಿಂದ ಈ ಬಾರಿ ಕುಂಭಮೇಳ ನಡೆದಿದೆ ದಕ್ಷಿಣ ಭಾರತದ್ದು. ಅದೊಂದು ಹೆಮ್ಮೆಯ ವಿಚಾರ ಅಲ್ಲ, ಯಾಕಂದರೆ ತುಂಬ ಜನಕ್ಕೆ ಉತ್ತರ ಭಾರತಕ್ಕೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಸಮಯ ಕಡಿಮೆ ಇರುತ್ತೆ, ಅಥವಾ ಹಣದ ಅಭಾವ ಇರುತ್ತೆ, ಅಥವಾ ದೂರ ಅನ್ನುವಂಥ ನಿಟ್ಟಿನಲ್ಲಿ ವಯಸ್ಸಾಗಿರುತ್ತೆ, ಈ ರೀಸನ್ಸ್ಗಳಿಂದ. ಬಟ್ ನಮ್ಮಲ್ಲೇ ಅಷ್ಟೇ ಪವಿತ್ರವಾದಂಥ ಒಂದು ಕುಂಭಮೇಳ ನಡೀತಾ ಇದೆ ಅಂತಂದರೆ ನಾವ್ಯಾಕೆ ಭಾಗ್ಯ ಆಗಬಾರ್ದು ಅಂತ, ಅದ್ರಲ್ಲಿ ನಾವು ಭಾಗ್ಯ ಆಗಬೇಕು ಅನ್ನುವಂಥ ಹೆಮ್ಮೆ ಕೂಡ. ಸೊ ಅದು ಸುಸೂತ್ರವಾಗಿ ಮುಗಿದಿದೆ. ರಾಜ್ಯದ ಅನೇಕ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿದ್ರು. ಒಂದು ದಿನದಲ್ಲಿ 10,000ದವರೆಗೂ ಭಕ್ತರು ಆಗಮಿಸಿದ್ದು ಇತ್ತು. ಸೊ ನಿನ್ನೆಗೆ ಅದು ಕೊನೆಯ ದಿನ ಆಗಿತ್ತು. ಮಾಘ ಮಾಸದ ಕೊನೆಯ ಹುಣ್ಣಿಮೆ ನಿನ್ನೆ ಇತ್ತು. ಸೊ ಕೊನೆಯದಾಗಿ ನಿನ್ನೆ ಬಹಳ ವಿಜೃಂಭಣೆಯಿಂದ ಇದನ್ನು ಮಾಡಲಾಯಿತು. ರಾಜಕೀಯ ನಾಯಕರುಗಳು ಸೇರಿದಂತೆ ವಿವಿಧ ಮಠದ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ರು. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ಇನ್ನು ಮುಂದಿನ ಸುದ್ದಿ ಏನಂತಂದರೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ 80,000ಕ್ಕೆ ಕುಸಿತವಾಗಿದೆ. ಯಾಕಂತಂದರೆ 46% ಏನು ಏರಿಕೆ ಮಾಡಿದ್ದಾರೆ ಟಿಕೆಟ್ ದರದಲ್ಲಿ. ಅದರಲ್ಲಿ ಈಗ ಜನ ಏನಂತಂದರೆ ಮೆಟ್ರೋವನ್ನು ಆಪ್ಷನ್ ಆಗಿ ಇಟ್ಕೊಂಡು ಮೆಟ್ರೋವನ್ನೇ ಜಾಸ್ತಿ ಜನ ಬಳಸ್ಕೊಳ್ತಾ ಇದ್ರು. ಆದರೆ ಈಗ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ 80,000ಕ್ಕೆ ಕುಸಿತವಾಗಿದೆ. ದೇಶದಲ್ಲಿ ಏನಂತಂದರೆ 17 ನಗರಗಳಲ್ಲಿ ಮೆಟ್ರೋ ಇದೆ. ಆ ಮೆಟ್ರೋಗಳ ಪೈಕಿ ಮೆಟ್ರೋ ನಗರಗಳ ಪೈಕಿ ಬೆಂಗಳೂರಲ್ಲಿ 46%ನಷ್ಟು ದರ ಏರಿಕೆ ಮಾಡೋದ್ರಿಂದಾಗಿ ಈ ಕುಸಿತ ಕಂಡಿದೆ. ಇನ್ನೊಂದು ಏನಂತಂದರೆ ಬೆಂಗಳೂರಲ್ಲಿ ಹವಾನಿಯಂತ್ರಿತ ಅಂದರೆ AC ಬಸ್ಸು, ಟ್ಯಾಕ್ಸಿ ಮತ್ತು ಆಟೋಗಳಿಗಿಂತ ತುಂಬ ದುಬಾರಿಯಾಗಿದೆ ಮೆಟ್ರೋ ಟಿಕೆಟ್ ದರ. ಈಗ ನಾನು 30 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೆ, ಇವತ್ತೇನಂತಂದ್ರೆ ನಾನು 90 ರೂಪಾಯಿ ಕೊಟ್ಟು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಇದರಿಂದಾಗಿ ಜನಾಕ್ರೋಶ ವ್ಯಕ್ತವಾಗಿತ್ತು. ಆದರೆ ಇನ್ನೊಂದೇನಂತಂದ್ರೆ ಮೆಟ್ರೋ ದರವನ್ನ ನಾವು ನಿರ್ಧಾರ ಮಾಡಿಲ್ಲ. ಈ ಮೆಟ್ರೋ ದರದಲ್ಲೂ ಕೂಡ ರಾಜಕೀಯ ಹಗ್ಗಜಗಾಟ ನಡೀತಾ ಇದೆ. ಬಿಜೆಪಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ದರ ಏರಿಕೆ ಮಾಡಿರೋದು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ. ಬಟ್ ಏನಂತಂದ್ರೆ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕಾಂಗ್ರೆಸ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಡಿಕೆಶಿ ಅವರು ಹೇಳಿದ್ದಾರೆ ಏನಂತಂದ್ರೆ ಇದು ಮೆಟ್ರೋ ದರ ನಿಗದಿ ಮಾಡಿದ್ದು ನಮ್ಮದು ನಿರ್ಧಾರ ಅಲ್ಲ, ಇದೇನಂತಂದ್ರೆ ಕೇಂದ್ರ ಸರ್ಕಾರ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಕನ್ನಡಪ್ರಭದಲ್ಲಿ ಏನಂತಂದ್ರೆ ಒಂದು ಆರ್ಟಿಕಲ್ ಬಂದಿದೆ, ದರ ಏರಿಕೆ ಬೇಸತ್ತ ಪ್ರಯಾಣಿಕರು ನಮ್ಮ ಮೆಟ್ರೋದಿಂದ ದೂರವಾಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಕಳೆದ 4 ದಿನಗಳಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖವಾಗಿದೆ. ಅಂತಂದ್ರೆ 80,000ಕ್ಕೆ ಕುಸಿತ ಕಂಡಿದೆ. ಮೊದಲು ಎಷ್ಟು ಅಂತಂದ್ರೆ ಮೊದಲು ನಮ್ಮ ಮೆಟ್ರೋ ಸಾಮಾನ್ಯವಾಗಿ 8 ಲಕ್ಷದಿಂದ 8.5 ಲಕ್ಷದವರೆಗೂ ಪ್ರಯಾಣ ಮಾಡ್ತಾ ಇದ್ರು ಪ್ರಯಾಣಿಕರು. ಆದರೆ ಡಿಸೆಂಬರ್ 6ರಂದು 9,20,20,000ಕ್ಕೂ ಹೆಚ್ಚು ಪ್ರಯಾಣಿಕರು ಸಂಚರಿಸಿದ್ದು ಈವರೆಗೆ ದಾಖಲಾಗಿತ್ತು. ಆದರೆ ಮಂಗಳವಾರ ಅಂದರೆ ಫೆಬ್ರವರಿ 11ರಂದು ಸುಮಾರು 80,000ದಷ್ಟು ಮಾತ್ರ ಪ್ರಯಾಣಿಕರ ಸಂಖ್ಯೆ ಕುಸಿತವಾಗಿದೆ. 7,78,774 ಮಂದಿ ಪ್ರಯಾಣ ಮಾಡ್ತಾ ಇದ್ದಂತಹ ಮೆಟ್ರೋದಲ್ಲಿ ಈಗ 80,000ಕ್ಕೆ ಕುಸಿತ ಕಂಡಿದೆ. ಏನಂತಂದ್ರೆ ದರ ಏರಿಕೆಯಿಂದ ಈಗ ಮೆಟ್ರೋ ಏನಂತಂದ್ರೆ ಕುಸಿತ ಕಾಣ್ತಾ ಇದೆ. ನಾವೀಗ AC ಬಸ್ಸಲ್ಲಿ ಆರಾಮ್ಸೆ ಹೋಗಬಹುದು, ಟ್ರಾಫಿಕ್ ಒಂಚೂರು ಕಮ್ಮಿ ಆದರೆ. ಇನ್ನಂದ್ರೆ ಒಂದು 100 ರೂಪಾಯಿ ಏನಾದರೂ ನಾವು ಪೆಟ್ರೋಲ್ ಹಾಕಿಸಿದ್ವಿ ಅಂತಂದ್ರೆ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಹೋದ್ವಿ ಅಂತಂದ್ರೆ ಇದು ನಾವು ಮೆಟ್ರೋದಲ್ಲಿ ಯಾಕೆ ಹೋಗಬೇಕು ಅಂತ ಜನ ಕೇಳ್ತಿದ್ದಾರೆ. ಏನಂತಂದ್ರೆ ಒಂದು ಈಗೇನಂತಂದ್ರೆ ಟಿಕೆಟ್ ದರ ಹೆಚ್ಚು ಮಾಡಬೇಕು, ಬಟ್ ಅವೈಜ್ಞಾನಿಕವಾಗಿ ಟಿಕೆಟ್ ದರ ಹೆಚ್ಚು ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಇದು ನಮ್ದು ಬೆಲೆ ನಮ್ದೇನಿಲ್ಲ. ಈ ಕಡೆ ಬಿಜೆಪಿ ಅವರು ಹೇಳ್ತಾರೆ ನಮ್ದು ಏನಿಲ್ಲ. ಇದೇನಂತಂದ್ರೆ ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯ್ತು ಅನ್ನೋ ಹಾಗೆ ಜನಸಾಮಾನ್ಯ ಈಗ ಈ ಟಿಕೆಟ್ ದರಕ್ಕೆ ಬೇಸತ್ತು ಹೋಗಿದ್ದಾರೆ. ಅವರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು.